ಹೆಲೋ ಗೈಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ OCD ಒಂದು ಕಾಫಿ ಡೇಟ್ ಬಗ್ಗೆ ಒಂದು ವಿಡಿಯೋ, OCD ಒಂದು ವಿಡಿಯೋನ ನಮ್ಮ ರಕ್ಷಿತಾ ಶೆಟ್ಟಿ ಹಾಗೆ ರಾಘು ಅವರು ನಡೆಸಿರುವಂತಹ ಒಂದು OCD ಎಪಿಸೋಡ್ಸಲ್ಲಿ ಈ ಒಂದು ಕಾಫಿ ಡೇಟ್ ಬಗ್ಗೆ ಒಂದು ವಿಡಿಯೋನ ಈಗ 5 o'clock ಅವರು ಬಿಡ್ತಾರೆ. ಸೊ ಅದನ್ನು ನೋಡಿದಾಗ ನನಗೆ ನಿಜವಾಗ್ಲೂ ಒಂಥರ ಖುಷಿ ಆಯಿತು. ರಕ್ಷಿತಾ ಶೆಟ್ಟಿ ಅವರ ಆ್ಯಕ್ಟಿಂಗ್ ನೋಡಿದ್ರೆ ನೆನ್ನೆ ನಾನು ಆಲ್ಮೋಸ್ಟ್ 4 ವಿಡಿಯೋ ಬಗ್ಗೆನೂ ಕೂಡ ಮಾತಾಡಿದೆ. ಇದೊಂದು 5ನೇ ವಿಡಿಯೋ ಅಂತಲೇ ಹೇಳ್ಬೋದು. OCD ಒಂದು OCD ಎಪಿಸೋಡ್ಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಾಫಿ ಡೇಟ್ದು ಒಂದು ಎಪಿಸೋಡ್ ಇದು. ಅವರು ಎಷ್ಟು ನ್ಯಾಚುರಲ್ ಆಗಿದೆ ಅವ್ರ ಆ್ಯಕ್ಟಿಂಗ್. ಮಾಮೂಲಿ ಒಂದು ಹುಡುಗಿ ಏನು ಒಂಥರ ಹಂಗ್ರಿ ಆಗಿರ್ತಾಳೆ, ಒಂದು ಬೋರಿಂಗ್ ಹುಡುಗನ ಜೊತೆ ಹೆಂಗೆ ಮಾತಾಡ್ತಾಳೆ, ಬೋರಿಂಗ್ ಆಗಿರ್ತಾನೆ ಆ ಹುಡುಗನ ಜೊತೆ ಹೆಂಗೆ ಮಾತಾಡ್ತಾಳೆ ಅದು ನ್ಯಾಚುರಲ್ ಆಗಿದೆ. ಎಲ್ಲೂ ಕೂಡ ಆರ್ಟಿಫಿಷಿಯಲ್ ಆಗಿ ಮಾತಾಡ್ತಾ ಇದ್ದಾರೆ ನಮ್ಮ ರಕ್ಷಿತಾ ಅಂತ ನಂಗೆ ಅನ್ನಿಸ್ಲೇ ಇಲ್ಲ. ಮತ್ತು ರಾಘು ಮತ್ತು ರಕ್ಷಿತಾ ಶೆಟ್ಟಿ ಅವರ ಜೋಡಿ ಸಿಕ್ಕಾಪಟ್ಟೆ ಜನಕ್ಕೆ ಇಷ್ಟ ಆಗ್ತಾ ಇದೆ ನಿಜವಾಗ್ಲೂ ಕೂಡ. ನಿನ್ನೆ ಹಾಕಿದಂಥ ವಿಡಿಯೋಗೆ ಒಂದು 2 million ಮೇಲೆ ಜನ ನೋಡಿದ್ದಾರೆ, ಸಿಕ್ಕಾಪಟ್ಟೆ ಜನ ಲೈಕ್ ಮಾಡಿದ್ದಾರೆ. ಖುಷಿ ಆಗುತ್ತೆ. ಕಮೆಂಟ್ಸ್ ಕೂಡ ಅಷ್ಟೇ. ಈ ಒಂದು ರೀಲ್ಸ್ಗೆ ಒಬ್ರು ಕಮೆಂಟ್ ಮಾಡಿದ್ದಾರೆ, ಪಕ್ಕಾ ರೇಷು ಅನ್ನೋದ್ರವರು. ರಿಯಾಲಿ ಅಮೇಝಿಂಗ್ ರಕ್ಷಿತಾ ಮತ್ತು ರಘು, ಅದ್ಭುತ ಪ್ರಯತ್ನ, ಮೈಂಡ್ ಬ್ಲೋಯಿಂಗ್ ಆ್ಯಕ್ಟಿಂಗ್, ಸೂಪರ್ ಎಕ್ಸಲೆಂಟ್. ಹೀಗೆ ಪ್ರಯತ್ನ ಮಾಡುತ್ತಾ ಇರಿ. ರಕ್ಷಿತಾ ರಾಘು ಅಣ್ಣ ಹೇಳಿಕೊಡ್ತಾನೆ, ಪೆಂಟಾಸ್ಟಿಕ್, ಶುಭವಾಗಲಿ ರಾಘು ಅಂತ ಹೇಳ್ತಾರೆ. ವೆರಿ ನೈಸ್ ಆ್ಯಕ್ಟಿಂಗ್ ರಾಘು ಅಂಡ್ ರಕ್ಷಿತಾ, ಸೂಪರ್ ರಾಘು ಅಣ್ಣ, ಫಸ್ಟ್ ಎಪಿಸೋಡಿಂದ ಸಖತ್ ಆಗಿದೆ ಅಂತ ಹಾಕಿದ್ದೀರಾ. ಓ ಮೈ ಗಾಡ್, ರಕ್ಷಿತಾಸ್ ಎಕ್ಸ್ಪ್ರೆಷನ್ಸ್ ವರ್ on point. I was always fan Mr. Raghavendra, but Rakshita was amazing in this episode ಅಂತ ಹಾಕಿದ್ದಾರೆ. ನಿಜವಾಗ್ಲೂ ಇದೆಲ್ಲ ನೋಡಿದಾಗ ರಕ್ಷಿತನ್ಗೆ ಎಕ್ಸ್ಪ್ರೆಷನ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ನಮಗೆ ಹೆಂಗೆ ಅನಿಸ್ತಾ ಇದೆ ಅಂದರೆ ರಕ್ಷಿತಾ ಶೆಟ್ಟಿ ಆನ್ ಪಾಯಿಂಟ್. ಪ್ರತಿಯೊಂದು ಆ ಎಪಿಸೋಡ್ಗೆ ಆ ಎಕ್ಸ್ಪ್ರೆಷನ್ಸು ಎಷ್ಟು ನೀಟಾಗಿ ಕೊಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಸಕ್ಕದಾಗಿ ಕಾಣಿಸ್ತಾ ಇದ್ದಾರೆ. ನಿಜವಾಗ್ಲೂ ಚೆನ್ನಾಗಿ ಕಾಣೋದ್ರ ಜೊತೆಗೆ ಅವರು ಆ ಎಕ್ಸ್ಪ್ರೆಷನ್ಸ್ ಇದೆಯಲ್ವಾ, ಆ ಒಂದು ಅಂಗ್ರಿ ಮೂಡಲ್ಲಿದ್ದಾಗ, ಬೋರಿಂಗ್ ಅಂದಾಗ ಎಕ್ಸ್ಪ್ರೆಷನ್ಸು ನಿಜವಾಗ್ಲೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದು ನಾರ್ಮಲ್ ಕಾಫಿ ಬೇಕು, ಮತ್ತೆ ಇದರಿಗೆ ಸರ್ಗೆ ಬ್ಲಾಕ್ ಕಾಫಿ ವಿತೌಟ್ ಶುಗರ್. ಬ್ಲಾಕ್ ಕಾಫಿ ಮತ್ತು ಒಂದು ಕಾಫಿ ಶಾಪ್ಗೆ ಹೋಗಿರ್ತಾರೆ. ಕಾಫಿ ಶಾಪಲ್ಲಿ ಅವರು ಮೀಟ್ ಆದಾಗ ನೀವು ಕಾಫಿ ಕುಡಿಯೋಣ ಅಂತ ಅಂದಾಗ ಬ್ಲ್ಯಾಕ್ ಕಾಫಿ ಅಂತ ಹೇಳ್ತಾರೆ. ಅದು ಕಹಿ ಇರುತ್ತಲ್ವ, ಹೇಗೆ ಕುಡಿತೀರಾ ಅಂತ ಹೇಳ್ಬಿಟ್ಟು ನಮ್ಮ ರಕ್ಷಿತಾ ಶೆಟ್ಟಿ ಕೇಳ್ತಾರೆ. ಅವ್ರು ಆನ್ಸರ್ ಮಾಡಿದ್ದಕ್ಕೆ, ನಮ್ಮ ರಾಘು ಅವ್ರು ಆನ್ಸರ್ ಮಾಡಿದ್ದಕ್ಕೆ ನಮ್ಮ ರಕ್ಷಿತಾ ಶೆಟ್ಟಿ ಎಕ್ಸ್ಪ್ರೆಷನ್ ನಿಜವಾಗ್ಲೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ವರ್ಕಿಂಗ್ ಮ್ಯಾನ್ ಆಗಿರ್ತಾರೆ, ಬ್ಯುಸಿ ಮ್ಯಾನ್ ಆಗಿರ್ತಾರೆ ನಮ್ಮ ರಾಘು ಅವರು. ಬಟ್ ರಕ್ಷಿತಾ ಅವರು ಫುಲ್ ಚಿಲ್ಲಾಗಿ ಕಾಮ್ ಆಗಿರುವಂಥ ಹುಡುಗಿ ಆಗಿರ್ತಾರೆ. ಸೊ ಇಬ್ಬರು ಜೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಈ ಒಂದು ಎಪಿಸೋಡ್ಸ್ಗಳು ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಜಸ್ಟ್ ಒಂದು 50 to 1 minutes ಈ ಒಂದು ಎಪಿಸೋಡ್ಸ್ ಬರ್ತಾ ಇದೆ. ಬಟ್ ಜನಕ್ಕೆ ಸಿಕ್ಕಾಪಟ್ಟೆ ಹತ್ರ ಆಗುತ್ತೆ ಈ OCD ಎಪಿಸೋಡ್ಸ್ಗಳು. ಆ ಒಂದು ಇಂಟ್ರೆಸ್ಟಿಂಗ್ ಇನ್ನೂ ಉಂಟು ಮಾಡುತ್ತೆ. ಇಲ್ಲಿ ಲಾಸ್ಟಲ್ಲಿ ಒಂದು ಏನು ನಡೆಯುತ್ತೆ ಅಂದರೆ, ಕಾಫಿ ಡೇಟ್ ಬರ್ತಾರೆ, ಕಾಫಿ ಕುಡಿತಾ ಇರ್ತಾರೆ. ಅವಾಗ ಇವರು ಕಾಫಿ ತಂದು ಕೊಡ್ತಾರೆ. ಒಬ್ರಿಗೆ ಬ್ಲ್ಯಾಕ್ ಕಾಫಿ ಇಷ್ಟ, ಒಬ್ಬರಿಗೆ ವಿತೌಟ್ ಶುಗರ್ ಬ್ಲ್ಯಾಕ್ ಕಾಫಿ ರಾಘೋಗೆ ಇಷ್ಟ. ಬಟ್ ರಕ್ಷಿತಾಗೆ ಮಾಮೂಲಿ ಕಾಫಿ ವಿತ್ ಶುಗರ್, ಮಾಮೂಲಿ ಕಾಫಿ ಮಿಲ್ಕ್ ಹಾಕಿರೋ ಕಾಫಿ ಇಷ್ಟ. ಬಟ್ ತಗೋತಾರೆ. ನೀವು ಅವಾಗ ಅವ್ರ ಎದುರುಗಡೆ ಇದ್ರೂ ಕೂಡ ರಾಘವ್ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ ಆಯ್ತಾ. ಸೊ ಅದಕ್ಕೆ ಬೋರಿಂಗ್ ನೀವು ತುಂಬ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ರಕ್ಷಿತಾ ಅವರು ರಾಘವ್ ಅವ್ರಿಗೆ ನೀವು ಬೋರಿಂಗ್ ಇದ್ದೀರಾ ಅಂತ ಹೇಳ್ತಾರೆ. ಬಟ್ ನಮ್ಮ ರಕ್ಷಿತಾಗೆ ಇವರು ಇರಿಟೇಟಿಂಗ್ ಅಂತಾರೆ. ಬಟ್ ಅವರಿಬ್ರು ಕೂಡ ಸ್ಮೈಲ್ ಮಾಡ್ತಾರೆ. ಇದು ಕಾಮನ್ ಆಗಿರೋದ್ರಿಂದ ಸೊ ಬೋರಿಂಗ್, ಇರಿಟೇಟಿಂಗ್ ಅನ್ನೋದಕ್ಕೆ ಅವರು ನಗ್ತಾರೆ, ಇಬ್ರು ಕೂಡ ನಗ್ತಾರೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕಾಫಿ ಬರುತ್ತೆ. ಕಾಫಿ ಬಂದಾಗ ಚೀಯರ್ಸ್ ಹೇಳ್ಕೊಂಡು ಕಾಫಿ ಕುಡಿತಾರೆ. ಅದಾದ್ಮೇಲೆ ನಮ್ಮ ರಕ್ಷಿತಾ ಅವರು ಒಂದು ಡೈಲಾಗ್ ಹೇಳ್ತಾರೆ. ಆ್ಯಕ್ಚುಲಿ ಆನ್ ಪಾಯಿಂಟ್ ಡೈಲಾಗ್ಸ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನೋಡಿದಾಗ ಖುಷಿ ಆಗುತ್ತೆ. ರಕ್ಷಿತಾ ಶೆಟ್ಟಿ ಅವರು ನೋಡಿದ್ರಾ, ಆ ಒಂದು ಸಾಂಗ್ಸ್ ಆಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಮತ್ತೆ ಟೂ ಮಚ್ ಆಯ್ತು ಅಂತ ಹೇಳೋದಿರ್ಬೋದು.
ಆ್ಯಕ್ಚುಲಿ ಟೂ ಮಚ್ ಆಯಿತು ಅಂತ ಹೇಳ್ತಾರೆ. ಬಟ್ ಅದ್ರ ಆದಮೇಲೆ ಕಂಟಿನ್ಯೂಯೇಷನ್ ಅದು ಟೂ ಮಚ್ ಅಂತ ಅಂದಾಗ ಅಲ್ಲ ನಿಮ್ಮ ಹುಡುಗ ಮದುವೆ ಆಗೋ ಹುಡುಗ ನೀವು ಹೆಂಗೆ ಸಹಿಸ್ಕೋತಾನೋ ಜಾಸ್ತಿ ನೀನು ಇದನ್ನ ಮಾಡ್ತೀಯಾ, ಹೆಂಗೆ ಸಹಿಸ್ಕೋತಾನೋ ನೀನು ಮದುವೆ ಆಗೋ ಹುಡುಗ ಅಂತೇಳ್ಬಿಟ್ಟು ರಾಘು ಅವ್ರು ಹೇಳ್ತಾರೆ ರಕ್ಷಿತಾ ಅವ್ರಿಗೆ. ಸೊ ಅವರು ಹಳೆ ನೆನಪು ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಎಪಿಸೋಡು ಹಳೆಯ ಒಂದು ಲವ್ ಸ್ಟೋರಿ ಬಗ್ಗೆ ಇರುತ್ತೆ ನಮ್ಮ ರಕ್ಷಿತಾ ಶೆಟ್ಟಿದ್ದು. ಅದು ಬ್ಯಾಕ್ ಗ್ರೌಂಡಲ್ಲಿ ಬರ್ತಾ ಇತ್ತು. ಅದೇ ಟೂ ಮಚ್ ಆಯಿತು ನಿಂದು ಹುಡುಗ ಹೆಂಗೆ ಸಹಿಸ್ಕೋತಾನೋ ಅಂತ ಹೇಳಿದಾಗ ಮೋಸ್ಟ್ಲಿ ಇವ್ರಿಗೆ ಒಂದು ಲವ್ ಬ್ರೇಕಪ್ ಫಸ್ಟ್ ಆಗಿರ್ಬೋದು ಅನಿಸುತ್ತೆ ಈ ಒಂದು ಕ್ಯಾರೆಕ್ಟ್ರಲ್ಲಿ. ಸೊ ಅದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತಾರೆ. ಸೊ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ನೆಕ್ಸ್ಟ್ ಎಪಿಸೋಡ್ ಯಾವ ರೀತಿ ಇರುತ್ತೆ, ನೆಕ್ಸ್ಟ್ ಎಪಿಸೋಡಲ್ಲಿ ಯಾವ ರೀತಿ ಅವ್ರ ಲವ್ ಉಟ್ಕೊಂಡು ಹೆಂಗೆ ಬ್ರೇಕಪ್ ಆಯಿತು ಅದೆಲ್ಲನೂ ಕೂಡ ಜನಕ್ಕೆ ಕ್ಯೂರಿಯಾಸಿಟಿ ತರ್ತಾ ಇದೆ. ಚೆನ್ನಾಗಿದೆ ಓಸಿರಿ ಎಪಿಸೋಡ್ಸ್. ಇದೇ ರೀತಿ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಎಪಿಸೋಡ್ 5 ಆ್ಯಕ್ಚುಲಿ ಕಾಫಿ ಡೇಟ್ ವಿತ್ ರಕ್ಷಿತಾ ಶೆಟ್ಟಿ ಮತ್ತು ರಾಘು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಇದೇ ರೀತಿ ಓಸಿರಿ ಎಪಿಸೋಡ್ಸ್ ಇನ್ನೂ ಜಾಸ್ತಿ ಬರಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಅಂತ ಕೇಳ್ಕೊತೀನಿ. ಚೆನ್ನಾಗಿದೆ. ಇಬ್ಬರು ಪ್ರಯತ್ನನೂ ಕೂಡ ತುಂಬ ಅದ್ಭುತವಾಗಿದೆ. ಆ್ಯಕ್ಟಿಂಗ್ ಕೂಡ ಅಷ್ಟೇ. ನಮ್ಮ ರಕ್ಷಿತಾ ಶೆಟ್ಟಿ ತುಂಬ ಚೆನ್ನಾಗಿ ಇಲ್ಲಿ ಎಕ್ಸ್ಪ್ರೆಷನ್ ಎಷ್ಟು ಕೊಡಬೇಕು ಅಷ್ಟೇ ಕೊಡ್ತಾ ಇದ್ದಾರೆ. ಹಾಗೆ ರಾಘು ಅವರು ಅಷ್ಟೇ ಮಲ್ಟಿ ಟ್ಯಾಲೆಂಟೆಡು, ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಇಬ್ಬರಿಗೂ ಕೂಡ ಚೆನ್ನಾಗಿ ಮಾಡಿ. ಈ ಒಂದು ಎಪಿಸೋಡು ಕೂಡ ನಿಜವಾಗ್ಲೂ ಕೂಡ 10/10 ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ತುಂಬ ಆಪ್ಟಾಗಿ ಸೂಟ್ ಆಗೋ ರೀತಿ ಸಕ್ಕತ್ತಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಬಾಯ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಗೊತ್ತಲ್ಲ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ಗಳು ಯಾರೆಲ್ಲ ಇದ್ದೀರಾ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಯ್.